ಅಲ್ಲ ನಡೆದಿದೆ ಇನ್ಸಿಡೆಂಟ್ಗಳು ಅಂತ ಹೇಳಿದ್ರೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಅದು ಇದಾಗಲ್ಲ. ನಮ್ದು ನಡೆದಿದೆ, ಅದ್ ನಾನು ಹೇಳ್ತೀನಿ. ಅದು ನಮ್ಮದ್ರಲ್ಲಿ ನಡೆದಿದೆ ಅಂದ್ರೆ ಅವಘಡಗಳಂದ್ರೆ ಆತರ ಅವಘಡಗಳಲ್ಲ. ನಮ್ದು ಏನಕ್ಕೆ ಡಿಲೇ ಆಯ್ತು ಅಂತ ಹೇಳ್ಬಿಟ್ಟು ಯಾವ ರೀತಿ ಇದಾಯ್ತು, ನಮ್ದು ಕಂಟೆಂಟ್ ಹೋಗಿ ಎಲ್ಲಿ ಕೂತಿತ್ತು, ಎಷ್ಟು ದಿನ ಅಲ್ಲಿತ್ತು, ನಮ್ಗೆ ಅದು ಗೊತ್ತಿಲ್ದಿರಾ, ನಮ್ಗೆ ಅವರು ನಮ್ಗೆ ಕರೆಕ್ಟ್ ಆಗಿ ಹೇಳ್ದಿರಾ, ಅವರು ನಮ್ಗೆ ಈ VFX ಅವ್ರದ್ದು ಕಂಟೆಂಟ್ ಎಲ್ಲೋ ಹೋಗಿತ್ತು ಅದು. ಯಾಕಂದ್ರೆ ಅವ್ರದ್ದು ನಾವು ತಪ್ಪೂರ್ಣಕ್ಕಲ್ಲ, ಅದನ್ನ ನಮ್ ಟೈಮು ಇಲ್ಲ, ನಾವು ಇದು ಮಾಡಿದ್ದೇನೋ ಗೊತ್ತಿಲ್ಲ. ಲಾಸ್ಟ್ ಒಂದು 3-4-5 ತಿಂಗಳು ನಮ್ದು ಕಂಟೆಂಟ್ ಎಲ್ಲೋ ಇತ್ತು. ಇಲ್ಲಿ ನಮ್ ಕಂಟೆಂಟ್ ಇಂಡಿಯಾದಲ್ಲಿ ತೆಗೆದು ಎಲ್ಲಿ ಔಟ್ ಆಫ್ ಅಲ್ಲಿ ಅವ್ರದ್ದೇನೋ ಸ್ವಲ್ಪ ಮಿಸ್ಟೇಕ್ ಆಗಿ ಅದ್ ಹೇಳ್ತೀನಿ ನಾನು ಅದೆಲ್ಲ ಅಂತ. ಆಮೇಲೆ ಇದೆಲ್ಲ ಹೆಚ್ಚು ಕಮ್ಮಿ ಇವಾಗ ನಮ್ಗೆ 6 ತಿಂಗಳಿಂದಾನೇ ನಮ್ದು ಫಾಸ್ಟ್ ಆಗ್ತಾರೆ CG. ನಮ್ಗೆ ಗೊತ್ತೇ ಇಲ್ಲ. ನಾವು ಹೇಳ್ದಾಗ ನಾವು August 15 ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ವಿ, ನಿಮ್ಗೆ ಯಾಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲೇನೋ ಅವ್ರದ್ದು ಪಾಪ ಕೆನಡಾದಲ್ಲಿ ಪ್ರಾಬ್ಲಮ್ ಆಗಿ ಅವ್ರು ನಮ್ಗೆ ಹೇಳಿಲ್ಲ, ನಾವು ಅವ್ರ ಮೇಲೆ ಇದ್ ಮಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ಬಿಡಿ. ಅದು ಹೇಳ್ಕೊಳಕ್ ಆಗಲ್ಲ, ಅಂತ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು ಡೈರೆಕ್ಟರ್ ಎಲ್ಲ ಇದು ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟ್ಗೆ ಹೆಂಗೋ ದೇವ್ರ ಪುಣ್ಯ ಇದುವರೆಗೂ ನಮ್ಗೆ ಆಯ್ತು. ನಮ್ ಕೆಲವೆಲ್ಲ ಸುಮಾರು ಅಡೆತಡೆಗಳಾಗಿದೆ, ಅದೆಲ್ಲ ಮೀರ್ ಬಂದಿದೀವಿ ಇವಾಗ. ದೇವ್ರ ಆಶೀರ್ವಾದ ಇದೆ. ಜನ ನೋಡಿದಾಗ ಏನಕ್ಕೆ ಇದು ಡಿಲೇ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ನಾನು ಅದು ಹೇಳ್ತೀನಿ. ಅದನ್ನ ನೀವು ಹೇಳ್ತೀರಾ?